ನಿಮಗೆಲ್ಲರಿಗೂ ರಾಮೇಶ್ವರಂ ಪವಿತ್ರ ತೀರ್ಥಕ್ಷೇತ್ರಕ್ಕೆ ಸ್ವಾಗತ. ನೋಡ್ರಿ, ನಾವು ಬೆಳಿಗ್ಗೆ ಕರೆಕ್ಟ್ 4 ಹೋಗಿ ರಾಮೇಶ್ವರಂಗೆ ರೀಚ್ ಆದ ನಂತರ ನೆಕ್ಸ್ಟ್ ನಾವು ಹೋಗಿದ್ದನ ಅಗ್ನಿ ತೀರ್ಥಕ್ಷೇತ್ರಕ್ಕೆ. ಅಲ್ಲಿ ಹೋಗಿ ಸಮುದ್ರ ಒಳಗೆ ಜಳಕ ಮಾಡಿದ ನಂತರ ಬೆಳಿಗ್ಗೆ 5ರಿಂದ 6 ಗಂಟೆವರೆಗೆ ಇಲ್ಲಿ ಸ್ಫಟಿಕಲಿಂಗ ದರ್ಶನ ಇರ್ತೈತಿ. ಆ ನಂತರ ಕ್ಲೋಸ್ ಆಕೈತಿ. ಅದಕ್ಕಾಗಿ ನಾವು ಹೋಗಿ ಜಳಕ ಮಾಡಿದವ್ರನ್ನ ಸ್ಫಟಿಕಲಿಂಗ ದರ್ಶನವನ್ನು ಮಾಡ್ಕೊಂಡು ನೆಕ್ಸ್ಟ್ 22 ಬಾವಿ ಇದಾವ್ರಿ. ಇಲ್ಲಿ ಪವಿತ್ರ ತೀರ್ಥ ಬಾವಿಗಳು ಅದಾವೆ 22. ಅಲ್ಲಿ 22 ಬಾವಿಗಳೊಳಗೆ ಜಳಕ ಮಾಡಿದ್ವಿ ರೀ. ರಾಮೇಶ್ವರಂ ಭಾರತದ ತಮಿಳುನಾಡು ರಾಜ್ಯದಲ್ಲಿರುವಂಥ ಪವಿತ್ರ ತೀರ್ಥಕ್ಷೇತ್ರ ಆಗೈತಿ. ನಾವೇನು ಭಾರತದ 4 ಧಾಮಗಳು ಅಂತೇಳಿ ಕರಿತು, ಅದರಲ್ಲಿ ಇದು ಕೂಡ ಒಂದಾಗೈತಿ. ಮತ್ತು 12 ಜ್ಯೋತಿರ್ಲಿಂಗಗಳಲ್ಲಿ ಏನು ಕಾಣ್ತು, ಅದರಲ್ಲಿ ಇಲ್ಲಿಯೂ ಕೂಡ ಒಂದು ಲಿಂಗ ಐತೆ ಅಂತ ಹೇಳ್ಬೋದು ರೀ. ನೋಡ್ರಿ, ಪ್ರಭು ಶ್ರೀರಾಮನು ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಿದ ನಂತರ ಅಂದ್ರೆ ಪ್ರಭು ಶ್ರೀರಾಮನಿಗೆ ಬ್ರಹ್ಮಹತ್ಯಾ ದೋಷ ಬರ್ತೈತೆ ರೀ. ಬ್ರಹ್ಮಹತ್ಯಾ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋ ಸಂಬಂಧನ ಇಲ್ಲಿ ಬಂದ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡ್ತಾನೆ ರೀ. ಇಲ್ಲಿ ಪೂಜಿಸುವ ಲಿಂಗವನ್ನೇ ರಾಮನಾಥ ಸ್ವಾಮಿ ಅಂತೇಳಿ ಕರೀತಾರೆ. ನೀವು ನೋಡ್ಬೋದ್ರಿ ಇಲ್ಲಿ ಯಾವ ರೀತಿಯ ಒಂದು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಶೈಲಿ ಯಾವ ರೀತಿ ಐತಿ ಅಂತೇಳಿ. ಹಂಗೆ ನೀವು ರೀ ಇದು ಒಂದು ಏನೋ ನಮ್ಮ ರಾಮಾಯಣ ಎಷ್ಟು ಹಳಿದೈತೆ ಅಂತೇಳಿ ನಾವು ತಿಳ್ಕೊಂಡಿಲ್ಲ, ಅಷ್ಟು ಹಳೆಯ ಒಂದು ಇತಿಹಾಸವನ್ನು ಈ ದೇವಾಲಯ ಕೂಡ ಹೊಂದೈತೆ ಅಂತ ಹೇಳ್ಬೋದು ರೀ. ನೀವು ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ಗಮನಿಸ್ಬೋದು ರೀ. ಏನಂದ್ರೆ ಜಗತ್ತಿನೊಳಗೆ ಅತ್ಯಂತ ದೊಡ್ಡ ದೇವಾಲಯದ ಒಂದು ಪರಾಂಗಣ ಹೊಂದಿರುವ ದೇವಾಲಯ ಅಂತೇಳಿ ಇದಕ್ಕೆ ಕರಿತೀವಿ ರೀ. ನೋಡ್ಬೋದು ರೀ ನೀವು ಅಲ್ಲಿ ಎಷ್ಟು ಉದ್ದ ಐತಿ ಅಂತೇಳಿ ಪರಾಂಗಣ. ಈ ಕಾಡು ಇಷ್ಟು ಉದ್ದ ಐತಿ ರೀ, ಈ ಕಾಡು ಇಷ್ಟು ಉದ್ದ ಐತಿ ರೀ. 2 ಸೈಡ್ ನೋಡ್ಬೋದು ರೀ ನೀವು. ಇದೊಂದು ಮನಮೋಹಕ ಒಂದು ದೃಶ್ಯ ಅಂತೇಳಿ ಕಾಣ್ಬೋದು. ನಾವು ಅಚ್ಚರಿ ಆಗಿದ್ದನ್ನು ಅಂದ್ರೆ ಅತ್ಯಂತ ಖುಷಿಯಾಗಿದ್ದನ್ನು ಇದನ್ನು ನೋಡ್ರಿ. ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ಬೋದು ರೀ, ಈ ದೇವಸ್ಥಾನಗಳು ಟೋಟಲ್ 1200 ಕಂಬ ಅದಾವೆ ರೀ. ಪ್ರತಿಯೊಂದು ಕಂಬ 30 ಫೂಟ್ ಐತ್ರಿ. ಮತ್ತು ನೀವು ಇಲ್ಲಿ ನೋಡ್ಬೋದು ರೀ, ಇದು ಮಹಾದ್ವಾರ. ಇಂಥವು ಮಹಾದ್ವಾರಗಳು 4 ಅದಾವೆ ರೀ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತೇಳಿ 4 ಮಹಾದ್ವಾರಗಳು ಅದಾವೆ. ಇಲ್ಲಿ ದೇವಾಲಯ ಅಂತೂ ಭಾಳ ಬೆಸ್ಟ್ ಐತ್ರಿ. ಯಾಕಂದ್ರೆ ಜೀವನದಾಗ ಒಮ್ಮ್ಯಾರ ಹೋಗಿ ನೋಡುವಂಥ ಪ್ಲೇಸ್ ರೀ. ನೀವು ನೋಡ್ಬೋದು ರೀ ಯಾವ ರೀತಿ ಕಂಬಗಳ ಒಂದು ಪೇಂಟಿಂಗ್ ಡಿಸೈನ್ ಆಗ್ಬೋದು, ವಾಸ್ತುಶಿಲ್ಪ ಶೈಲಿ ಆಗಿರ್ಬೋದು, ಯಾವ ರೀತಿ ಮಾಡಿದ್ದಾರೆ ನೋಡ್ಬೋದು ರೀ ನೀವು. ಅತ್ಯಂತ ಮನಮೋಹಕ ದೃಶ್ಯವನ್ನು ನಾವು ಇಲ್ಲಿ ಕಾಣ್ತೀವಿ ರೀ. ಭಾಳ ಮಸ್ತ್ ಐತ್ರಿ ವಾಸ್ತುಶಿಲ್ಪ ಶೈಲಿ ಆಗಿರ್ಬೋದು. ಈ ಕಟ್ಟಡ ಒಂದೇ ಯಾವ ರೀತಿ ಕಟ್ಟಿದಾರ, ಪರಾಂಗಣ ಅಂತಿ ಭಾಳ ಮಸ್ತ್ ಐತ್ರಿ. ಯಾಕಂದ್ರೆ ಎಷ್ಟು ಉದ್ದ ಐತಿ, ನಾವು ನೋಡಾಕೈತ್ರಿ ಈ ಫೋನ್ ಒಳಗೆ ನೀವು ನೋಡ್ಬೋದು ರೀ. ಇದೇಗ ನೋಡಿದ್ರಿ ಯಾವ ರೀತಿ ಐತೆ ಅಂತೇಳಿ. ಭಾಳ ಮಸ್ತ್ ಇರ್ತೈತಿ. ಈ ಜಗತ್ತಿನ ತುಂಬ ಆಲ್ಮೋಸ್ಟ್ ಎಲ್ಲ ಆಲ್ ಓವರ್ ವರ್ಲ್ಡಿಂದ ಇಲ್ಲಿ ಒಂದು ಪವಿತ್ರ ತೀರ್ಥಕ್ಷೇತ್ರಕ್ಕೆ ಬರ್ತಾರೋ. ನೀವು ಕೂಡ ಜೀವನದಾಗ ಒಮ್ಮ್ಯಾರ ಹೋಗಿ ನೋಡ್ರಿ. ನೆಕ್ಸ್ಟ್ ನಾವು ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೋಗಿದ್ದನ ಧನುಷ್ಕೋಡಿ ನೋಡ್ರಿ. ಭಾರತದ ಒಂದು ಕೊನೆಯ ತುದಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ ಏನು ವಿಶೇಷತೆ ಐತಂದ್ರೆ ಇಲ್ಲಿ 2 ಸಮುದ್ರ ಅದಾವ್ರಿ. ಒಂದು ಬಂಗಾಳ ಕೊಲ್ಲಿ, ಇನ್ನೊಂದು ಹಿಂದೂ ಮಹಾಸಾಗರ ರೀ. ಇಲ್ಲಿ ಹಿಂದೂ ಮಹಾಸಾಗರದೊಳಗೆ ಅಲೆಗಳ ಆರ್ಭಟವನ್ನು ನೋಡ್ಬೋದ್ರಿ ನೀವು, ಯಾವ ರೀತಿ ಆರ್ಭಟಿಸುತ್ತಾವೆ. ಇನ್ನೊಂದು ಈ ಕಡೆ ನೋಡ್ಬೋದ್ರಿ ನೀವು. ಈ ಸೈಡ್ ಏನೈತೆ ಅಂದ್ರೆ ಬಂಗಾಳ ಕೊಲ್ಲಿ ಐತ್ರಿ. ಬಂಗಾಳ ಕೊಲ್ಲಿ ಇಲ್ಲಿ ಅಲೆಗಳು ಶಾಂತವಾಗಿರ್ತಾವೆ. ನೀವು ನೋಡ್ಬೋದ್ರಿ ಯಾವ ರೀತಿ ಒಂದು ಜನಸಾಗರ ಐತೆ ಅಂತೇಳಿ. ಇಲ್ಲಿ ಎಲ್ಲರೂ ಬಂದಿರ್ತಾರೋ. ಅಂದ್ರೆ ಇಲ್ಲಿಂದ್ರನ ಏನೊಂದು ಶ್ರೀಲಂಕಾ ಐತಿ. ಶ್ರೀಲಂಕಾ ಇಲ್ಲಿಂದ್ರ 30 ಕಿಲೋಮೀಟ್ರ್ ಐತ್ರಿ. ಮತ್ತು ನೋಡ್ರಿ ನೀವು, ಪ್ರಭು ಶ್ರೀರಾಮ ಇಲ್ಲಿಂದ್ರನ ಲಂಕಾವರೆಗೆ ಒಂದು ಏನು ರಾಮ ಸೇತುವೆ ಅಂತ ಹೇಳ್ತು ಅಥವಾ ಆಡಮ್ಸ್ ಸೇತುವೆ ಅಂತ ಹೇಳ್ತಲ್ಲ, ಇಲ್ಲಿಂದ್ರನ ಕಟ್ಟಿದ್ದಾರೆ ರೀ. ಪ್ರಭು ಶ್ರೀರಾಮ ಆಗಿರ್ಬೋದು ಮತ್ತು ಹನುಮಂತ ಆಗಿರ್ಬೋದು, ಎಲ್ಲರೂ ಕೂಡಿ ಇಲ್ಲಿಂದ್ರನೇ ಒಂದು ರಾಮ ಸೇತುವೆಯನ್ನು ಕಟ್ಟಿದ್ದಾರೆ. ನೀವು ನೋಡ್ಬೋದು ರೀ ಯಾವ ರೀತಿ ವ್ಯೂ ಐತೆ ಅಂತೇಳಿ. ಅತ್ಯಂತ ಅಂದ್ರೆ ಭಾಳ ಮಸ್ತ್ ಐತ್ರಿ ಎಲ್ಲ ವ್ಯೂ. ಒಮ್ಮೆ ಹೋಗ್ಬೇಕ್ರಿ. ಆ್ಯಕ್ಚುಲಿ ನಾವು ಇಲ್ಲೇ ಮನೆಯೊಳಗೆ ಕೂತ್ಕೊಂಡು ಎಲ್ಲ ಏನು ಮಾಡ್ತಿರ್ತು, ಒಮ್ಮೆ ಆದರೂ ನಾವು ಸಡು ಮಾಡ್ಕೊಂಡು ಹೋಗಿ ಇಂಥವೆಲ್ಲ ಪ್ಲೇಸಿಗೆ ಭೇಟಿ ಕೊಟ್ಟು ಬರ್ಬೇಕ್ರಿ. ಯಾಕಂದ್ರೆ ನಮ್ಮ ಇತಿಹಾಸ ಏನೈತಿ, ಪೂರ್ವ ಇತಿಹಾಸ ಏನೈತಿ ಅನ್ನೋದು ನಮಗೂ ಸ್ವಲ್ಪ ಗೊತ್ತಾಕೈತಿ. ಎಲ್ಲ ರೀತಿಯ ಒಂದು ಅಡ್ಡಾಡೋದ್ರಿಂದ ನಮಗೆ ನಾಲೆಜು ಬರ್ತೈತಿ. ಬೆಸ್ಟ್ ಪ್ಲೇಸ್ಗಳು ನೋಡ್ತು. ನಮ್ಮ ಪೌರಾಣಿಕ ಇತಿಹಾಸ ಯಾವ ರೀತಿ ಐತಿ ಅನ್ನೋದು ನಮ್ಮ ಕಣ್ಣಾರೆ ಕಂಡುಕೊಂಡ್ಲಿ ನಮಗೆ ಭಾಳ ಖುಷಿ ಆಕೈತೆ ಅಂತ ಹೇಳ್ಬೋದು ರೀ. ಇವೆಲ್ಲ ಇತಿಹಾಸವನ್ನು ಹೊಂದಿರೋ ಪ್ಲೇಸ್ ಅದಾವ್ರಿ. ನೋಡ್ರಿ ನೀವು. ನೆಕ್ಸ್ಟ್ ನೋಡ್ರಿ, ನಿಮಗಿಲ್ಲಿ ಸಮುದ್ರ ಒಳಗೆ ಸಿಗೋ ವಸ್ತುಗಳಿಂದ ನಿಮಗಿಲ್ಲಿ ಎಲ್ಲ ಅಲಂಕಾರಿಕ ವಸ್ತುಗಳನ್ನ ರೆಡಿ ಮಾಡಿದ್ದಾರೆ. ಸರಗಳಾಗಿರ್ಬೋದು, ಶಂಖಗಳಾಗಿರ್ಬೋದು, ಯಾವ ರೀತಿ ಎಲ್ಲ ನಿಮಗೆ ಇಲ್ಲಿ ಎಲ್ಲ ನ್ಯಾಚುರಲ್. ಅಂದ್ರೆ ಇಲ್ಲಿ ಏನೂ ಆರ್ಟಿಫಿಷಿಯಲ್ ಏನೂ ಮಾಡಿಲ್ಲ ರೀ. ಎಲ್ಲ ನ್ಯಾಚುರಲ್ ಸಮುದ್ರ ಒಳಗೆ ಸಿಗುವ ಒಂದು ವಸ್ತುಗಳಿಂದ್ರನ ಅವರ ಒಂದು ರೆಡಿ ಮಾಡಿದ್ದಾರೆ. ಎಲ್ಲ ನಿಮಗೆ ವಸ್ತುಗಳು ಸಿಗ್ತಾವೆ. ನೆಕ್ಸ್ಟ್ ನಾವು ಅಲ್ಲಿ ಧನುಷ್ಕೋಡಿಯಿಂದ ಮುಗಿಸ್ಕೊಂಡು ಪಮ್ಮನ್ ಬ್ರಿಡ್ಜ್ ಮ್ಯಾಗ ಬಂದು ರೀ.
ನೀವು ನೋಡ್ಬೋದು ರೀ. ಭಾರತದ ಮೊದಲ ಸಮುದ್ರ ಸೇತುವೆ ರೀ ಇದು. ಭಾರತದ ಮೊದಲ ಸಮುದ್ರ ಸೇತುವೆ ಆಗೈತಿ. ಅತ್ಯಂತ ಮನಮೋಹಕ ದೃಶ್ಯವನ್ನು ನೀವು ಇಲ್ಲಿ ಕಾಣ್ಬೋದು ರೀ. ಯಾಕಂದ್ರೆ ಎರಡೂ ಸೈಡ್ ಸಮುದ್ರ ರೀ, ಎರಡೂ ಸೈಡ್ ಸಮುದ್ರದ ಮ್ಯಾಗ ಸೇತುವೆ ಅದ್ರ ಮ್ಯಾಗ ರೈಲ್ ಹೊಂಟೈತ್ರಿ. ಯಾವ ರೀತಿ ಒಂದು ದೃಶ್ಯ ಇರ್ತೈತಿ ಅಂದ್ರೆ ನೋಡಾಕೆ ಎರಡು ಕಣ್ಣು ಸಾಲಂಗಿಲ್ಲ ರೀ. ನೋಡ್ರಿ ರಿಯಲ್ ವ್ಯೂ ಅಂದ್ರೆ ಇಲ್ಲಿ ಐತಿ ನೋಡ್ರಿ. ಇಲ್ಲಿ ಅಲ್ಲಿ ಕಾಣದೈತಲ್ಲ, ಅದ ಮೊದಲ ಸೇತುವೆ ಐತ್ರಿ. ಅದು ಬಂದು ಅಂದ್ರೆ ಏನಾಗೈತಿ, ಪ್ರವಾಹ ಬಂದು ಎಲ್ಲ ಕೊಚ್ಚಿ ಹೋಗೈತ್ರಿ. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಈಗ ಹೊಸ ಬ್ರಿಡ್ಜ್ ಕಟ್ಟಿದಾರ ನೋಡ್ರಿ. ಅಲ್ಲಿ ಮತ್ತು ಮ್ಯಾಗ ಅಲ್ಲಿ ಇನ್ನೊಂದು ಕಾಣದಿಲ್ಲ, ಪೂರ ಎತ್ತರ ಒಳಗೆ ರೋಡ್ ಐತ್ರಿ. ಅದು ಸಮುದ್ರ ಮ್ಯಾಲ ಒಂದು ಬ್ರಿಡ್ಜ್ ಕಟ್ಟಿ ರೋಡ್ ಮಾಡಿದಾರ. ಟ್ರೈನ್ ಹಳಿ, ಟ್ರೈನ್ ಟ್ರ್ಯಾಕ್ ಐತ್ರಿ. ನೋಡ್ಬೋದ್ರಿ ನೀವು ಯಾವ ರೀತಿ ಐತಿ ಅಂತೇಳಿ. ಸುತ್ತ ಕಡೆ ಆ ಕಡೆ ನೋಡ್ರು ಎಲ್ಲ ಸಮುದ್ರ ರೀ. ಸಮುದ್ರ ನಡಕಷ್ಟೇ ನಾವು ಏನೋ ಒಂದು ಈ ರೈಲ್ವೆ ಟ್ರ್ಯಾಕ ನೋಡಾಕಂತ ಭಾಳ ಅಂದ್ರೆ ಭಾಳ ಮಸ್ತ್ ಫೀಲ್ ರೀ. ಆ್ಯಕ್ಚುಲಿ ನಾವಂತೂ ಭಾಳ ಎಂಜಾಯ್ ಮಾಡಿದ್ವು. ಆ್ಯಕ್ಚುಲಿ ಇಂಥವು ಎಲ್ಲೂ ಪ್ಲೇಸ್ಗೆ ಹೋದವ ಅಲ್ಲ ನಾನು. ಇದು ಫಸ್ಟ್ ಹೋಗಂತಲಿ ಅಂದ್ರೆ ಏನೋ ಭಾಳ ಖುಷಿ ರೀ. ಅಷ್ಟು ದೂರ ಹೋಗಿದ್ದು ನಾವು, ಇಲ್ಲಿ ಬೆಳಗಾವಿಂದ್ರೆ ಅಷ್ಟು ದೂರ ಹೋಗಂತಲಿ ಭಾಳ ಖುಷಿ ಆಯ್ತು ಇಂಥವೆಲ್ಲ ಪ್ಲೇಸ್ ನೋಡಿ. ನೀವು ಒಮ್ಮೆಯಾರು ಹೋಗ್ರಿ, ಅನುಕೂಲ ಮಾಡ್ಕೊಂಡ. ನಾವು ಇಲ್ಲೇ ರೋಡ್ ಮ್ಯಾಗ ಒಂದು ಬ್ರಿಡ್ಜ್ ಮ್ಯಾಗ ಅಡ್ಡಾಡಂತಲೇ ಏನೋ ಒಂಥರ ಫೀಲ್ ಆಗಿರತ್ತಿ. ಅದ್ರಾಗ ಸಮುದ್ರ ಮ್ಯಾಗನ ಟ್ರೈನ್ ಸಮುದ್ರ ಮ್ಯಾಗ ಬ್ರಿಡ್ಜ್ ಮ್ಯಾಗ ಟ್ರೈನ್ ಹೊಂಟೈತೆ ಅಂದ್ರೆ ಯಾವ ರೀತಿ ಫೀಲ್ ಇರಬಾರ್ದು ಗೆಸ್ ಮಾಡ್ಕೊರಿ. ನೋಡ್ರಿ ಯಾವ ರೀತಿ ಕಾಣತೈತಿ ವ್ಯೂ ಅಂತೇಳಿ. ಭಾಳ ಮಸ್ತ್ ಫೀಲ್ ಇರ್ತೈತಿ. ಒಮ್ಮೆಯಾರು ಹೋಗಿ ಬರ್ರಿ. ಆ್ಯಕ್ಚುಲಿ ನನ್ನ ಸಜೆಷನ್ ಅಂದ್ರೆ ಮತ್ತು ಇದು ನೋಡ್ರಿ ಮ್ಯಾಗ ರೋಡ್ ಮ್ಯಾಗಿಂದ್ರೆ ಒಂದು ಏನು ಬ್ರಿಡ್ಜ್, ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ ಯಾವ ರೀತಿ ಕಾಣತೈತಿ ಅನ್ನೋದು ಈ ರೋಡ್ ಮ್ಯಾಗಿಂದ್ರೆ ನೀವು ವ್ಯೂ ನೋಡ್ರಿ. ಅಲ್ಲಿ ನೋಡ್ರಿ ಅದೇನು ನಿಮಗೆ ಸೆಂಟ್ರ್ ಕಾಣತೈತಿ. ಅಲ್ಲಿ ನಡಕ್ಕೆ ಯಾವಾರ ಒಂದು ಅಂದ್ರೆ ದೊಡ್ಡ ಬೋಟ್ಗಳು ಬಂದು ಅಂದ್ರೆ ಅದು ಮ್ಯಾಗ ಹೇಳ್ತೈತಿ ರೀ. ಮ್ಯಾಗ ಎದ್ದ ಗೇಟ್ ಓಪನ್ ಹಾಕೈತಿ. ಓಪನ್ ಹಾಕಲೇ ಬಡ್ಡ್ಯಾಗೆಲ್ಲ ಇವು ಅಂದ್ರೆ ಬೋಟ್ಗಳೆಲ್ಲ ದಾಟಿ ಹೋಗೋರು, ದೊಡ್ಡ ಬೋಟ್ಗಳು. ಅದು ಮ್ಯಾಗ ಹೇಳೋ ಸಿಸ್ಟಮ್ ಈಗ ಹೊಸದ ಏನು ಬ್ರಿಡ್ಜ್ ಕಟ್ಟಿದಾರೋ ಆ ಸಿಸ್ಟಮ್ ಮಾಡಿದ್ದಾರೆ. ಮಸ್ತ್ ಐತ್ರಿ ಎಲ್ಲ ನೋಡೋಕೆ.